ವೈನು ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ತುಂಬ ದಿನ ಆದಮೇಲೆ 2-3 ವೀಕ್ಸ್ ಆದಮೇಲೆ ವ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಅಮ್ಮನ ಮನೆಗೆ ಬಂದಿದ್ದೀನಿ. ಸೊ ಇಲ್ಲಿಂದ ಇವತ್ತು ಅಮ್ಮನ ಜೊತೆ ಲುಲ್ಲು ಮಾಲಿಗೆ ಹೋಗೋಣ ಅಂತ ಸೊ ಆಟೋ ಎಲ್ಲ ಬುಕ್ ಮಾಡಿದ್ದೀವಿ. ಲುಲ್ಲು ಮಾಲ್ಗೆ ಹೋಗಿ ಟೈಮ್ ಸ್ಪೆಂಡ್ ಮಾಡೋಣ, ಸುಮ್ಮನೆ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನೋಡೋಣ ಬನ್ನಿ. ಚೆನ್ನಾಗಿ ಕಾಣಿಸ್ತಾ, ನಾನು ಚೆನ್ನಾಗಿ ಕಾಣ್ತಾ ಇದ್ದೀನಿ, ನಾನು ನಿಮ್ಗಿಂತ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಸೊ ನಾವು ಮಾಲಿಗೆ ರೀಚ್ ಆದ್ವಿ. ಎಷ್ಟು ರಶ್ಶು, ಎಷ್ಟು ಜನ ಇದ್ದಾರೆ ಅಂದರೆ ನಾವು ಮಾಲಿಗೆ ಬಂದಿದ್ದೀವ ಅಥವಾ ರೈಲ್ವೆ ಸ್ಟೇಷನಿಗೆ ಬಂದಿದ್ದೀವ ಒಂದು ಗೊತ್ತಾಗ್ತಿಲ್ಲ. ಅಷ್ಟು ಸಿಕ್ಕಾಪಟ್ಟೆ ಜನ ಇದ್ದಾರೆ, ಕಾಲು ಇಡೋದಕ್ಕೆ ಜಾಗ ಇಲ್ಲ. ಅಷ್ಟು ಜನ ಅಂದರೆ ಜನ, ತುಂಬಾ ಜನ ಇದ್ದಾರೆ. ನೀವು ನೋಡ್ಬೋದು ಇಲ್ಲಿ ಗೈಸ್ ಎಷ್ಟು ರಶ್ ಇದೆ ಅಂದ್ರೆ ಟ್ರಾಲಿನೇ ಸಿಗ್ತಾ ಇಲ್ಲ ನಮ್ಗೆ ಇಲ್ಲಿ ಮಾರ್ಟ್ ಒಳಗೆ. ಅಂಡ್ ಸಿಕ್ಕಾಪಟ್ಟೆ ನಾಯ್ಸ್ ಇದೆ, ವ್ಲಾಗ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸೊ ನೋಡೋಣ, ಆದಷ್ಟು ಟ್ರೈ ಮಾಡ್ತೀನಿ ವ್ಲಾಗ್ ಮಾಡೋದಕ್ಕೆ. ತುಂಬ ಅಂದರೆ ತುಂಬ ಜನ ಬಂದಿದ್ದಾರೆ, ಸಂಡೇ ಬೇರೆ, ಆಫರ್ ಬೇರೆ ಇಟ್ಟಿದ್ದಾರಲ್ಲ. ಸೊ ನನ್ನ ವಾಯ್ಸ್ ಕೇಳ್ಸುತ್ತೆ ಹೆಂಗ ಗೊತ್ತಿಲ್ಲ. ಸಿಕ್ಕಾಪಟ್ಟೆ ರಶ್ ಅಂದರೆ ಹೆಂಗೆ ಅಂದರೆ ನಾವು ಏನು ಪರ್ಚೇಸೇ ಮಾಡೋಕ್ಕಾಗಲ್ಲ. ಅಷ್ಟು ಜನ ಫುಲ್ ಎಲ್ಲ ಅಂಟ್ಕೊಂಡು ಪಕ್ಕದಲ್ಲೇ ನಿಂತ್ಕೋಬೇಕು, ಆ ಥರ ನಿಂತಿದ್ದಾರೆ ಎಲ್ಲರೂ ಜನ ಮಾಲಲ್ಲಿ. ನಿಮಗೆ ಕ್ಯೂ ತೋರಿಸಿ ನೋಡಿ, ಬಿಲ್ಡಿಂಗ್ ಕ್ಯೂ ಎಷ್ಟು ಉದ್ದ ಇದೆ ಅಂತ. ನಾವಿಲ್ಲಿ ಏನು ಫುಡ್ ತೊಗೋತೀವಲ್ಲ ಕೆಳಗಡೆ ಫುಡ್ ಕೋರ್ಟಲ್ಲಿ, ಕೆಳಗಡೆ ಮಾರ್ಟ್ ಒಳಗೆ ಫುಡ್ ಸಿಗುತ್ತಲ್ಲ, ಅಲ್ಲಿ ಕ್ಯೂ ನೋಡಿ. ಅದನ್ನು ಬಿಲ್ಲಿಂಗ್ ಮಾಡಿಸೋದಕ್ಕೆ ಇಷ್ಟು ದೊಡ್ಡ ಕ್ಯೂ. ನಮ್ಗೆ ಹೊಟ್ಟೆ ಹಸ್ಕೊಂಡು ಇಲ್ಲೇ ಸಾಕಾಗ್ಬಿಡುತ್ತೆ ಅನಿಸುತ್ತೆ ಕ್ಯೂನಲ್ಲಿ. ನಾವು ಕ್ಯೂಯಿಂದ ಆಚೆ ಬರೋ ಅಷ್ಟೊತ್ತಿಗೆ ಊಟ ಟೈಮ್ ಆಗಿತ್ತು ಅಂತ ಹೇಳ್ಬಿಟ್ಟು ಸೊ ನಾವು ಕೂಡ ಸ್ವಲ್ಪ ಊಟ ತೊಗೊಂಡು ಕ್ಯೂನಲ್ಲಿ ನಿಂತಿದ್ದೀವಿ. ಸೊ ಕ್ಯೂ ಇನ್ನೂ ದೊಡ್ಡದಾಗ್ತಾನೇ ಇದೆ. ಕ್ಯೂಯಿಂದ ಆಚೆ ಹೋಗೋಷ್ಟೊತ್ತಿಗೆ ನಮಗೊಂದು ಅರ್ಧ ಗಂಟೆ ಬೇಕು ಅನ್ಬೋದು. ಸೊ ನಾವಿಲ್ಲಿ ಜ್ಯೂಸ್ ತೊಗೊಂಡಿದ್ವಿ, ಆ ಜ್ಯೂಸ್ದು ಟೇಸ್ಟ್ ತೋರಿಸ್ತೀವಿ. ವೈನು ನಮ್ಮಮ್ಮ ಕೊಡಿಸಿದ್ದು, ಜೋರಾಗಿ ಮಾತಾಡಬೇಕು. ನಮ್ಮಮ್ಮ ಕೊಡಿಸಿದ್ದು ಫ್ರೆಶ್ ಪ್ರೊಮೊಗ್ರಾನೇಟ್ ಜ್ಯೂಸ್ ಅಂತ. ವೈನ್ ಇದ್ದಂಗಿದೆ ಒಳ್ಳೆ. ನಮ್ಮಮ್ಮ ಟೇಸ್ಟ್ ಮಾಡ್ತಾರೆ, ನೋಡೋಣ ಹೆಂಗಿದೆ. ತಗೋ ಅಂತ ಕುಡಿಯೋಕ್ಕಿಂತ ಮುಂಚೆನೆ ಕೆಮ್ಮು. ಯಾಕಾದ್ರೂ ತಗೊಂಡ್ಬಂದು ಟೇಸ್ಟು ಒಂಥರ ಆಗುತ್ತೆ ಆಫ್ಟರ್ ರಿಸಲ್ಟ್ಸ್. ಗೈಸ್ ನಾವು ಮಧ್ಯಾಹ್ನ ಹೋಗಿದ್ದು, ಈಗ 7:30 ಆಯ್ತು ನಾವು ಮನೆಗೆ ಬಂದು. ಈಗ ಜಸ್ಟ್ ಬಂದ್ವಿ. ಸೊ ಬನ್ನಿ ನಮ್ಮಮ್ಮನ ಕೇಳೋಣ ಹೆಂಗಿತ್ತು ಎಕ್ಸ್ಪೀರಿಯನ್ಸ್. ಲುಲ್ಲು ಮಾಲು ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು. ಸೊ ಅವ್ರಿಗೆ ಹೆಂಗೆ ಎಕ್ಸ್ಪೀರಿಯನ್ಸ್ ಆಯ್ತು ಅಂತ ಕೇಳೋಣ ಬನ್ನಿ. ಹೆಂಗಿತ್ತಮ್ಮ ಲುಲ್ಲು ಮಾಲು? ವರ್ಷನೇ ಆಗಿತ್ತು ಅನ್ಸುತ್ತೆ ನೀವು ಬಂದು. ಒಂದು ವರ್ಷ ಆಗಿತ್ತು ಹೋಗಿ ನಾನು ಲುಲ್ಲು ಮಾಲ್ಗೆ. ತುಂಬ ರಶ್ಶು, ಅಪ್ಪ ಕಾಲು ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ಶು ಜನ. ಅದೆಲ್ಲಿ ಇರ್ತಾರೋ ಜನ, ಮನೆಯಲ್ಲೂ ಅಷ್ಟು ಜನ ಇರ್ತಾರೆ, ಆಚೆ ಅಷ್ಟು ಜನ ಇರ್ತಾರೆ, ಮಾಲಲ್ಲೂ ಅಷ್ಟು ಜನ, ಕಾಲು ಇಡೋಕ್ಕೆ ಜಾಗ ಇಲ್ಲ, ಅಷ್ಟು ರಶ್ ತುಂಬ. ಅಲ್ಲಿ ಕ್ಯೂ ಎಷ್ಟಿತ್ತು ಊಟ ಬಿಲ್ಲಿಂಗಿಗೆ ಅಷ್ಟುದ್ದ ನಿಂತ್ಕೋಬೇಕು, ತುಂಬ ದೂರ ನಿಂತ್ಕೋಬೇಕು. ಒಂದು ಟಾಪ್ ತಗೊಂಡ್ರು ಅಷ್ಟುದ್ದ ನಿಂತ್ಕೋಬೇಕು.
ತುಂಬ ರಶ್. ಗೈಸ್ ಲುಲ್ಲು ಮಾಲಿಗೆ ಹೋಗಿದ್ವಲ್ಲ, ಸೊ ನಾವು ಏನೇನು ಪರ್ಚೇಸ್ ಮಾಡಿದ್ವಿ ಅಂತ ತೋರಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಲುಲ್ಲು ಮಾಲಿಗೆ ಹೋಗಿದ್ದು ಏನಕ್ಕೆ ಅಂದರೆ 64 hours ಗೋಲ್ಡನ್ ಸೇಲ್ ಇತ್ತು. ಸೊ 3rd ಜುಲೈಯಿಂದ 6th ಜುಲೈ ಅಂದರೆ ಇವತ್ತುವರೆಗೂ ಇತ್ತು ಆಫರ್. ಸೊ ಇವತ್ತು ಲಾಸ್ಟ್ ಡೇ. ನೋಡೋಣ ಅಂತ ನಾವು ಹೋಗಿದ್ವಿ. ಸೊ ಏನೇನು ತೊಗೊಂಡ್ವಿ ಅಂತ ನಿಮಗೆ ಕ್ವಿಕ್ಕಾಗಿ ತೋರಿಸ್ಬಿಡ್ತೀನಿ. ಇದು ನನ್ನ ತಂಗಿಗೆ ಫಸ್ಟ್ ಪ್ಲೇಟ್ ತೊಗೊಂಡಿರೋದು. ಇದು ಏನಕ್ಕೆ ಅಂದರೆ ಅವಳು NCCಗೆ ಹೋಗ್ತಾಳೆ, ಅದಕ್ಕೆ ಅವಳು ಕ್ಯಾಂಪ್ಸಲ್ಲಿ ಅಟೆಂಡ್ ಮಾಡ್ತಿರ್ತಾಳೆ, ಅವಳಿಗೆ ಊಟಕ್ಕೆ ಬೇಕು ಅಂತ ತೊಗೊಂಡಿರೋದು ಇದು ಪ್ಲೇಟು. ಆಮೇಲೆ ಇದು ತಿನ್ನೋದಕ್ಕೆ ಅಂತ ಇವಳು ತೊಗೊಂಡು ಬಂದಿದ್ದಾಳೆ. ಇದು ನನ್ನ ತಂಗಿದು, ಅವಳು ತಿನ್ನೋದಕ್ಕೆ ತೊಗೊಂಬಂದಿದ್ದಾಳೆ. ಶಾಂಪು ತೊಗೊಂಡಿದ್ದಾರೆ ನಮ್ಮ ಮಮ್ಮಿ, ಮೀರಾ ಶಾಂಪು. ಅದಾದಮೇಲೆ ಇದು ನಾವು ತಿಂದು ಮಿಕ್ಕಿರೋದು ಮೆಕ್ಡೊನಾಲ್ಡ್ಸ್ ಫ್ರೆಂಚ್ ಫ್ರೈಸ್ ತೊಗೊಬಂದಿದ್ದೀವಿ. ತಿನ್ನೋಕ್ಕಾಗಿಲ್ಲ ಅಲ್ಲಿ, ಅದಕ್ಕೆ ಮನೆಗೆ ತೊಗೊಬಂದ್ವಿ. ಮತ್ತು ಈ ಜ್ಯೂಸ್ ಕುಡಿಯೋದಕ್ಕಂತ ತೊಗೊಂಡ್ವಿ. ಸೊ ಈ ಜ್ಯೂಸ್ ಏನೋ ಇದು ತುಂಬ ಸ್ವೀಟ್ ಇತ್ತು. ಇದು ಅಂತೂ ಕುಡಿಯೋಕ್ಕಾಗಲ್ಲ, ಹಂಗಿತ್ತು. ನಮ್ಮ ಎಕ್ಸ್ಪ್ರೆಷನ್ ಎಲ್ಲ ಕುಡ್ದಾಗ ಹೆಂಗಿದೆ ಅಂತ ನಾನು ನಿಮಗೆ ಹಾಕಿರ್ತೀನಿ, ನೀವು ನೋಡಿ ಹೆಂಗಿದೆ ಅಂತ. ಕುಡಿಯೋಕ್ಕಾಗಲ್ಲ. ಪ್ರೊಮೋಗ್ರೆನೇಟ್ ಜ್ಯೂಸ್ ಅಂತ ತೊಗೊಂಬಂದ್ಬಿಟ್ರು. ಸೊ ಇದು ಬಿಲ್ಲು. ನಾವು ಮೇನ್ ಹೋಗಿದ್ದೆ ತೊಗೊಂಡು ಬರೋಕ್ಕೆ ಲುಲ್ಲು ಮಾಲ್ಗೆ. ಇದು ಕ್ಯಾಶಸ್ ಮತ್ತು ಆಲ್ಮಂಡ್ಸು ಇದು ಆಫರಲ್ಲಿತ್ತು. ಇದಕ್ಕೋಸ್ಕರನೇ ನಾವು ಮೇನ್ ಹೋಗಿದ್ದು. 600 rupees. ಆ್ಯಕ್ಚುಲಿ 500 ಗ್ರಾಮ್ಗೆ 600 rupees ಇರೋದು ಒರಿಜಿನಲ್ ರೇಟು. ಬಟ್ ಆಫರಲ್ಲಿ ನಮಗೆ 400 rupeesಗೆ ಸಿಕ್ಕಿದೆ. 399 ಅಂದರೆ 400. ಸೊ ಇದು 400, ಇದು 420 ಆ ಥರ ಸಿಕ್ಕಿದೆ. ಸೊ ನಮ್ಮ ಮಮ್ಮಿ ಒಂದು ಪ್ಯಾಕ್ ತೊಗೊಂಡ್ರು, ನಾನು ತೊಗೊಂಡೆ. ಮತ್ತು ನಮ್ಮ ಅಜ್ಜಿಗೂ ತೊಗೊಂಡ್ಬಂದ್ವಿ. ನಮ್ಮ ಅಜ್ಜಿ ಬೇಕು ಅಂತ ಹೇಳಿದ್ರು, ಸೊ ಅವ್ರಿಗೊಂದು ತೊಗೊಂಬಂದ್ವಿ. ಅದಾದಮೇಲೆ ಬ್ರಷ್ ಬೇಕಿತ್ತು, ಬ್ರಷ್ ತೊಗೊಂಡ್ರು ನಮ್ಮಮ್ಮ, ಅದು ಹೈಪರ್ ಮಾರ್ಕೆಟಲ್ಲಿ. ಪೇಸ್ಟು ಮತ್ತು ಒಂದು ಚಾಕ್ಲೇಟು. ಇದು ದೇವ್ರದ್ದು ಬೆಳ್ಳಿ ಸಾಮಾನೆಲ್ಲ ವಾಶ್ ಮಾಡೋದಕ್ಕೆ ಕೋಲ್ಗೇಟ್ ಪೌಡರ್ ಹಾಕಿದ್ರೆ ಅದು ಬ್ಲ್ಯಾಕ್ ಇರೋದೆಲ್ಲ ನೀಟಾಗಿ ಹೋಗುತ್ತೆ ಅಂತ ಪೌಡರ್ ತೊಗೊಂಡ್ಬಂದಿದ್ದಾರೆ ಕೋಲ್ಗೇಟ್ದು. ಅಷ್ಟೇ ಗೈಸ್, ಇನ್ನೇನಿಲ್ಲ. ಆಮೇಲೆ ನೆಕ್ಸ್ಟ್ ನಾವು ಬಟ್ಟೆ ಶಾಪಿಂಗ್ ಮಾಡಿದ್ವಿ. ಜಸ್ಟ್ ಒಂದು ಟಾಪ್ಸ್ ತೊಗೊಂಡ್ವಿ ಅಷ್ಟೇ, ಅದನ್ನು ತೋರಿಸ್ತೀನಿ. ಸೊ ನೆಕ್ಸ್ಟ್ ನಾವು ಬಟ್ಟೆ ತೊಗೊಂಡ್ವಿ ಅಂತ ಹೇಳಿದ್ನಲ್ಲ, ನಾನು ಮ್ಯಾಕ್ಸಲ್ಲಿ ತೊಗೊಂಡೆ ಇದೊಂದು ಟಾಪ್. ಅದಾದಮೇಲೆ ಇದೊಂದು ತೊಗೊಂಡೆ. ಇದು ಬ್ಯಾಕಲ್ಲಿ ಹುಡುಗಿ ಕೊಟ್ಬಿಟ್ಟಿದ್ದಾರೆ. 2 ಟಾಪ್ ತೊಗೊಂಡೆ. ನನ್ನ ತಂಗಿ 2 ಟಾಪ್ ತೊಗೊಂಡು. ಇದು ಟ್ರೆಂಡ್ಸಲ್ಲಿ ತೊಗೊಂಡಿದ್ದು. ಅಯ್ಯೋ ಬರ್ತಾನೆ ಇದು ಸಿಕ್ಕಾಕೊಂಡ್ಬಿಟ್ಟಿದೆ ಗೈಸ್. ಇದು ನನ್ನ ತಂಗಿ ಅವಳಿಗೆ ಇದು ಟಾಪ್ ತೊಗೊಂಡ್ರು, ಅವಳು ಕ್ಯಾಂಪಿಗೆ ಬೇಕಂತೆ. ಸೊ ಇದನ್ನು ತೊಗೊಂಡು ಆಮೇಲೆ ಇದೊಂದು ಟ್ಯಾಂಕ್ ಟಾಪ್ ತೊಗೊಂಡಿದ್ದಾಳೆ. ಇದು ನೋಡಿ ಗೈಸ್, ಇದು ಚಿಕ್ಕ ಪಾಪು ಥರ ಇದೆ ಟ್ಯಾಂಕ್ ಟಾಪ್. ನಮ್ಮ ಮನೇಲಿ ಹನಿ ಇದ್ದಾಳೆ. ಹನಿ ಅಂದರೆ ನಮ್ಮ ಅಕ್ಕನ ಮಗಳು, ಅವಳಿಗೆ ಆಗುತ್ತೆ ಇದು. ಆ ಥರ ಇದೆ ಟಾಪ್. ಎಷ್ಟು ಕ್ಯೂಟಾಗಿದೆ, ನಂಗೆ ಸಖತ್ ಇಷ್ಟ ಆಯ್ತು ಇದು ನಂದದು. ಸೊ ಇಷ್ಟೇ ನಾವು ತೊಗೊಂಡಿದ್ದು. ಇಷ್ಟೇ. ಸೊ ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.